21 ದಿನಗಳ ಕಾಲ ನಡೆದ ಕುಮಾರೇಶ್ವರ ಶಿವಯೋಗಿಗಳ ಪುರಾಣ ಪ್ರವಚನ ಮಂಗಲ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸಾಕ್ಷಿಯಾಗಲಿದ್ದೇವೆ. ಇದೀಗ ಪಾರಮೇಶ್ವರಾಗಮನ ಕೃತಿಯನ್ನು ಪರಮ ಪೂಜ್ಯರು ತಮ್ಮ ಲಿಂಗಹಸ್ತದಿಂದ ಬಿಡುಗಡೆ ಮಾಡಿದ್ದಾರೆ. ಎಂದರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಹಾಗೂ ಶಿವಯೋಗ ಮಂದಿರ ಎರಡೂ ಸ್ಥಾಪನೆಯಾಗುವ ಪೂರ್ವದಲ್ಲಿ ಮೊದಲು ಧರ್ಮ ಪ್ರಸಾರ ಮತ್ತು ವಿದ್ಯಾಪ್ರಸಾರದ ಕಾರ್ಯಕ್ರಮಗಳು ಜರುಗಿದವು. ಕನ್ನಡ ಶಾಲೆಗಳನ್ನು ಪ್ರತಿ ಊರಿಗೆ ಒಡ್ಡಾಡಿ ತೆಗೆದಂಥ ಶ್ರೇಯಸ್ಸು ಕೀರ್ತಿ ಯಾರಿಗೆ ಹೋಗುತ್ತೆ ಅಂದ್ರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆದಂಥ ಡೆಪ್ಯೂಟಿ ಚನ್ನಬಸಪ್ಪನವರು. ಡೆಪ್ಯೂಟಿ ಚನ್ನಬಸಪ್ಪನವರು ಇರದೇ ಹೋಗಿದ್ರೆ ಕನ್ನಡ ಇರ್ತಾ ಇದ್ದಿಲ್ಲ. ಎಲ್ಲ ಇಂಗ್ಲಿಷ್ ಶಿಕ್ಷಣ ಮರೀಚಿಕೆ ಆಗಿತ್ತು. ಸರ್ಕಾರಿ ಹುದ್ದೆಗಳು ನಮಗೆ ಸಿಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ಒಂದು ಪಾತ್ರವನ್ನು ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕು. ಎಲ್ಲ ಸಂಸ್ಕೃತ ಪಾಠಶಾಲೆಯನ್ನು ಯಾಕೆ ಆರಂಭಿಸಿದ್ರು ಅಂದರೆ ಸಂಸ್ಕೃತದ ಮೂಲಕವಾಗಿ ಕನ್ನಡವನ್ನು ಅರಿಯೋದು ಬಹಳ ಸುಲಭ. ಈಗ ನಾವು ವಿರೋಧ ಮಾಡ್ತೀವಿ ಸಂಸ್ಕೃತ. ಅಲ್ಲಿರುವಂಥ ಯಾವ ಭಾಷೆ ಯಾವುದಾದರೇನು ವಿದ್ಯಾರ್ಥಿಗಳು ಭಾಷೆಗಳನ್ನು ಕಲಿತರೆ ಯಾವ ಹಾನಿಯೂ ಇಲ್ಲ, ನೆನಪಿಡು. ಹೀಗೆ ಏನಾಗ್ತದೆ ಅಂದರೆ ಇವೆರಡು ನಂದಾದೀಪಗಳು ಪ್ರಜ್ವಲವಾಗಿ ಬೆಳಗೋಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ವೀರಶೈವ ಧರ್ಮ ಜಾಗೃತಿಯಾಯಿತು. ವೀರಶೈವರು ಸಂಘಟಿತರಾದರು. ಇನ್ನು ಬಹುಶಃ ನಮ್ಮ ಮಲ್ಲಿಕಾರ್ಜುನ ದೇವರಿಗೆ ಮಾತ್ರ ಗೌರವಪೂರ್ವಕ ಆಶೀರ್ವಾದ ಅಂತ ನಾವು ಭಕ್ತ ಬಾಂಧವರೆಲ್ಲ ಈ ಮತ್ತೊಮ್ಮೆ ಸ್ವಾಗತಿಸ್ತಾ ಇದೀಗ ಜಗದ್ಗುರು ಮಹಾಸನ್ನಿಧಿಯವರಿಂದ ಇಂದು ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಪಟ್ಟಾಭಿಷೇಕ ಮಹೋತ್ಸವದ ಅತ್ಯಂತ ಅಪೂರ್ವವಾದಂತಹ ಸಮಾರಂಭ. ಯಾಕಂದ್ರೆ ಜಂಗಮ ತತ್ವ ಅನ್ನುವಂಥದ್ದೇನಿದೆ ಬಹಳ ದೊಡ್ಡದು. ಮೈಲಾರ ಬಸವಲಿಂಗ ಶರಣ ಹೇಳ್ತಾರೆ, ವೇದಶಾಸ್ತ್ರ ಆಗಮ ಅತೀತ ಜಂಗಮವು, ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಜಂಗಮವು, ಸಾಧಿಸುವೆನೆಂಬರಿಗ ಸಾಧ್ಯವಹ ಜಂಗಮವು, ಭೇದಿಸುವೆನೆಂಬರಿಗ ಭೇದ್ಯವಹ ಜಂಗಮವು. ಇಂಥ ಜಂಗಮ ತತ್ವಕ್ಕೆ ಆಶ್ರಯನಾದವರು ಯಾರು ಅಂದರೆ ಭಕ್ತ. ಆ ಭಕ್ತ ಅತ್ಯಧಿಕ ಅಂತ ಹೇಳ್ತಾರೆ ಶರಣ. ಜಂಗಮಾಧಿಕ ಅವನಿಗಿಂತ ಅತ್ಯಧಿಕ ಯಾರೆಂದರೆ ಸದ್ಭಕ್ತರು. ನಮ್ಮೆಲ್ಲ ನೋಡಿ ಇಂಥ ಒಂದು ಸಮಾರಂಭವನ್ನು ಏರ್ಪಡಿಸಿ ಜಂಗಮ ತತ್ವವನ್ನು ಇಂಥ ಒಂದು ಉದಾತ್ತೀಕರಣಗೊಳಿಸತಕ್ಕಂತಹ ಕೆಲಸ ಇಲ್ಲಿ ನಡೆದಿದೆ. ನಿಜವಾಗಲೂ ಕೂಡ ಅದರಲ್ಲಿ ಈ ತೆಂಗಿನ ಮಠಕ್ಕೂ ಮುಂಡ್ರಿಗ ಮಠಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ. ನಮ್ಮ ಗುರುಗಳು ಇದೇ ತೆಂಗಿನ ಮಠದಲ್ಲಿ ಹಿಂದಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಉತ್ತರಾಧಿಕಾರಿಯಾಗಿ ಅವರು ಕೆಲ ದಿವಸ ಶಿವಮಂದಿರದಿಂದ ಇಲ್ಲಿ ಬಂದಿದ್ದು. ಮಲ್ಲಿಕಾರ್ಜುನ ಸ್ವಾಮಿಗಳು ಶಿವಮಂದಿರದ ಒಂದು ಸೇವೆಯನ್ನು ದಾಸೋಹ ಇದನ್ನೆಲ್ಲ ಉಸ್ತುವಾರಿಯನ್ನು ನೋಡಿಕೊಳ್ಳೋರಾಗಿದ್ದರು ಅವರು. ಅಂತಹ ಒಂದು ರೀತಿಯಲ್ಲಿ ಅವರ ಇದಕ್ಕೆ ಮೆಚ್ಚಿ ಶಿವಮಂದಿರದಲ್ಲೇ ಅವರು ನಾಗಭೂಷಣ ದೇವರಾಗಿ ಅಧ್ಯಯನ ಮಾಡ್ತಿದ್ರು. ಅವಾಗ ಅವರನ್ನು ಕರ್ಕೊಂಡು ಬಂದು ತೆಂಗಿನ ಮಠಕ್ಕೆ ಮರುದೇವರನ್ನಾಗಿ ಮಾಡ್ತಾರೆ. ಅವ್ರ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತಂದ್ರೆ ಭಾಳ ಗಟ್ಟಿ ಮುಟ್ಟ, ಬಹಳಷ್ಟು ಸಶಕ್ತರಾಗಿದ್ರು ಅವರು. ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಊಟಾವಶಿ ಅದನ್ನು ತೆಗಿತಿದ್ರು. ಆಮೇಲೆ ತೆಂಗಿನ ಮಠದಾಗ ಇವು ಇದ್ರು ಇರ್ಬೋದು, ದೊಡ್ಡದಾಗಿರ್ತಕ್ಕಂಥ ಬಾನಿನ ಸುಮಾರು 100 ಕೊಡ ಹಿಡಿಯುವಂಥ ಬಾನಿಗೆ ಒಂದಾಗ ಕೈಲಿ ಜಗ್ಗಿ ತುಂಬುತ್ತಿದ್ರು. ಹಂಗ ತುಂಬಿಸೋದಲ್ಲ, ಕಳೆದ ನೀರು ಹರಿದು ಬಿಟ್ಟು ತುಂಬಿಸ್ತಿದ್ರು. ಇಂಥ ಒಬ್ಬ ಪೂಜ್ಯರು ಅವರು ಈ ಮಠಕ್ಕೆ ಮರುದೇವರಾಗಿ ಇದ್ದಾಗ ಏನಾಗ್ತದೆ ಅಂದರೆ ನಮ್ಮ ಮುಂಡ್ರಿ ಮಠಕ್ಕೆ ಹಿಂದಿನ ಗುರುಗಳು ಲಿಂಗೈಕ್ಯರಾದಾಗ
ಉತ್ತರಾಧಿಕಾರಿಗಳು ಯಾರೂ ಇಲ್ಲದಂಥ ಸ್ಥಿತಿ ಬರ್ತಿದೆ. ಆ ಸಂದರ್ಭದಲ್ಲಿ ಮಠದ ಕಾರ್ಬಾರಿ ಆಗಿರ್ತಕ್ಕಂಥ ವೀರಪ್ಪ ಅಂಗಡಿ ಅಂತಕ್ಕಂಥವರು ಅವರು ಯಾಕಂದರೆ ವೆಂಕಟಾಪುರದವರು ಅಜ್ಜವ್ರು ನಮ್ಮ ಗುರುಗಳು ಹುಟ್ಟಿದ್ದು ಕೂಡ ಅಲ್ಲೇ ವೆಂಕಟಾಪುರ, ಮುಂಡ್ರಿ ತಾಲೂಕಿನ ವೆಂಕಟಾಪುರ. ಆ ವೆಂಕಟಾಪುರದಿಂದ ಅವರನ್ನು ಈ ಅಬ್ಬಿಗೇರಿ ಪಾಠಶಾಲೆ ಕಳಿಸಿರ್ತಾರೆ. ಅಲ್ಲಿದ್ದು ಶಿವಮಂದಿರಕ್ಕೆ ಬಂದು ಶಿವಮಂದಿರದಿಂದ ಇಲ್ಲಿ ಮರದೇವರಾಗಿ ಬಂದಿರ್ತಾರೆ. ಗುರುಗಳು ಲಿಂಗೈಕ್ಯರಾಗಿ ಅವರು 26/1/26ನೇ ಇಸ್ವಿಯಲ್ಲಿ ಲಿಂಗೈಕ್ಯರಾಗ್ತಾರೆ. ಮುಂದೆ 3-4 ತಿಂಗಳು ಎಲ್ಲೆಲ್ಲಿ ಹುಡುಕಿದ್ರು ಕೂಡ ಯಾರೂ ಸಿಗೋದಿಲ್ಲ. ಅವರು 21 ಮಂದಿ ಪಂಚರಸಲ್ಲೇ ಮೃತಪತ್ರ ಬರೆದು ಮುಂದಿನ ಇದನ್ನ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಇದು ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವಾಗ ಈರಪ್ಪಜ್ಜ ನಮ್ಮ ಊರು ಮರದೇವರು ಬಾಗಲಕೋಟೆ ಗದಾರ ನಾವು ಹೋಗಿ ಕರಲೇನು ಅಂತ ಭಕ್ತರಿಗೆಲ್ಲ ಕಮಿಟಿಯವ್ರಿಗೆ ಕೇಳಿದಾಗ ಭಾಳ ಚಲೋ ಆಯ್ತು ಕರಿ ಅಂತ ಹೇಳಿ ಕಳಿಸ್ಕೊಡ್ತಾರೆ ಅವ್ರಿಗೆ. ಆ ಸಂದರ್ಭದಾಗ ಏನಾಗ್ತದೆ ಅಂದರೆ ನಮ್ಮ ಗುರುಗಳು ಏನು ಅವರು ಸೊಟ್ಟು ರಥವ್ರು ಅಂತ ಕರಿತೀರ. ಅವ್ರೇನಾಯ್ತು ಅಂದ್ರೆ ಅವ್ರ ಕನಸಿನೊಳಗೆ ಬಂದು ಬಾ ಅಂತ ಹೇಳಿ ಭತ್ತ ಕೊಂಡವ್ರು ಹೊಡೆದಂಗೆ ಆಗಿರ್ತಾರೆ ಹತೋಟಿ ದೇವರಿಗೆ. ಆಮೇಲೆ ಈರಪ್ಪಜ್ಜು ಕರಿ ಅಂತ ಹೇಳಿದ್ರೆ ಅವಾಗ ಬಂದು ಹೇಳಿದ ಕೂಡ ಹೇಳಿದ್ರು, ನೋಡಪ್ಪ ಅಂತ ಹೇಳಿದವ್ರಿಲ್ಲ ಅದಕ್ಕೆ ನೀವು ಬಂದಿಯಾ ಅಂತೇಳಿ. ಅವ್ರ ಕನಸಿನೊಳಗೂ ಕೂಡ ಲಿಂಗೈಕ್ಯರಾದರೂ ಕೂಡ ಅವರಿಗೆ ಸೂಚನಾ ಕೊಟ್ಟಿದ್ರು. ಇಂಥ ಒಂದು ಸಂದರ್ಭ ಇತ್ತು. ಇಂಥ ಒಂದು ಈ ಮಠದ ಒಂದು ವಿಶೇಷವಾದಂತಹ ಈ ಕಾರ್ಯಕ್ರಮ ನಮ್ಮ ಮಲ್ಲಿಕಾರ್ಜುನ ದೇವರು ಇವತ್ತು ದೇಶಿಕರಾಗಿ ಬಹಳಷ್ಟು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ತೂಕ ಮೂಲವಾಗಿರ್ತಕ್ಕಂಥದ್ದು ಮೊದಲು ದೇಶಿಕರಾಗಿ ದೇವರು ದೇಶಿಕರಾಗಬೇಕು, ದೇಶಿಕರಾಗಿ ಆಮೇಲೆ ನಿರಂಜನತ್ವವನ್ನು ವಹಿಸ್ಕೊಳ್ಬೇಕು. ಇದು ಕ್ರಮ. ಆದರೆ ಇವತ್ತು ಬಹುಶಃ ಬಹಳಷ್ಟು ಸ್ವಾಮಿಗಳು ಅವತ್ತ ಅನುಗ್ರಹ ಕೊಡ್ತಾರೆ, ಅಧಿಕಾರ ಗೊತ್ತಾಗ್ತದೆ. ಅದು ಕ್ರಮ ಅಲ್ಲ, ನಿಜವಾಗೂ ಕೂಡ ಅನುಷ್ಠಾನ ಬಲದಿಂದ ಅದನ್ನು ಸಾಧಿಸಬೇಕಂತಕ್ಕಂಥ ಆ ಜಂಗಮ ತತ್ವವನ್ನು ಸಾಧಿಸಬೇಕಂತ ನಿಜವಾಗೂ ಕೂಡ ಒಳ್ಳೆಯ ಗುರುಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ಶ್ರೀಗಳು. ಅವರು ಕೂಡ ತಪಸ್ಸುಗಳು ಬಹಳಷ್ಟು ಒಳ್ಳೆಯ ಅನುಭವಗಳಿದ್ದಾರೆ. ಅಂಥ ಒಬ್ಬ ಜಡೆಯ ಶಾಂತಲಿಂಗ ಸ್ವಾಮಿಗಳವರಿಂದ ಅಧಿಕಾರವನ್ನು ವಹಿಸಿಕೊಳ್ತಕ್ಕಂತಹ ಶ್ರೀಗಳವರು ಇವತ್ತ ಸಮಾಜದ ಬಗ್ಗೆ ಮತ್ತು ಇದೀಗ ಕುಮಾರ ಶಿವಗಳವರ ಈ ಕಥನ ಒಂದು 5 ಶ್ರೀಗಳು ಅಗಡಿ ಅಕ್ಕಿ ಮಠದ ಶ್ರೀಗಳವರು ಬಹಳಷ್ಟು ಒಳ್ಳೆಯ ರೀತಿಯಿಂದ ಪ್ರವಚನ ಮಾಡ್ತಾ ಬಂದಿದ್ದಾರೆ. 20 ದಿವಸಗಳವರೆಗೂ ಕೊನೆ ಅವರ ಪ್ರವಚನದ ನುಡಿಮಂಗಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಶಿವ ಮಂದಿರದ ಮತ್ತು ಶ್ರೀ ಮಹಾಸಭೆಯನ್ನು ಕುರಿತು ನಮ್ಮ ಇವರು ಶ್ರೀವಂತರು ಮೊದಲಿನ ಬಹಳ ದಿವಸದಿಂದಲೂ ಕೂಡ ಅವರ ತಂದೆಯವರು ಪರಿಚಯ. ಆಮೇಲೆ ಇವ್ರನ್ನ ಕೂಡ ನಾವು ಅನೇಕ ಸಲ ಪ್ರವಚನಕ್ಕೆ ಇದಕ್ಕೆ ಕರೆದು ಅವಳ ಆತ್ಮೀಯರು ಶಿವ ಮಂದಿರ ಬಗ್ಗೆ ವಿಚಾರಗಳನ್ನು ಪಡ್ಕೊಂಡಿದ್ದಾರೆ. ಆ ಬಗ್ಗೆ ಈಗಾಗಲೇ ನಿಮ್ಮೆಲ್ಲ ಕೇಳಿದಿರಿ. ವೀರಶೈವ ಮಹಾಸಭೆ ಹುಟ್ಟಿದಂತಹ ಬಗೆ, ಶಿವ ಮಂದಿರ ಹುಟ್ಟಿದಂತಹ ರೀತಿ ಬಾಗಲಕೋಟೆಯೊಳಗೆ ಅದರ ಬೀಜಾನುಕೂಲವಾಗಿ ಅದು ರೂಪುಗೊಳ್ತು ಅನ್ನತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಇನ್ನೊಂದು ಮಾತನ್ನು ನೀವೆಲ್ಲರೂ ಗಮನಿಸಬೇಕು. ಶಿವ ಮಂದಿರ ಆಗಲಿ ವೀರಶೈವ ಮಹಾಸಭೆ ಆಗಲಿ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಶ್ರೀಮದ್ ವೀರಶೈವ ಅಂತ ಹೇಳಿದ್ದಾರೆ. ಶಿವ ಮಂದಿರ ಮಹಾಸಭೆಗೂ ಕೂಡ ಶ್ರೀಮದ್ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತ, ಮತ್ತು ಶಿವಮಂದಿರಕ್ಕೂ ಕೂಡ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ ಅಂತ. ಇಂಥ ಒಂದು ಹೆಸರನ್ನು ಯಾಕಿಟ್ಟು ಈ ವೀರಶೈವ ಅಂತಕ್ಕಂಥದ್ದು ಶ್ರೀಮಂತವಾದಂಥದ್ದು. ಶ್ರೀಮಂತ ಅಂದರೆ ಉಳ್ಳಂಥದ್ದು. ಏನು ಶ್ರೀಮಂತಿಕೆ? ತತ್ವ ಶ್ರೀಮಂತಿಕೆಯಿಂದ ಕೂಡಿದಂತಹ ಧರ್ಮ ವೀರಶೈವ ಧರ್ಮ ತತ್ವ. ಇದನ್ನು ನಾವು ಗಮನಿಸಬೇಕು. ಆದರೆ ಇವತ್ತಿನ ದಿನಮಾನದಲ್ಲಿ ಅವಾಗ ಲಿಂಗರಾಜರು ವೀರಶೈವ ಮಹಾಸಭೆಯಲ್ಲಿ ಹೇಳಿದಾಗ ಹೇಳ್ತಾರೆ ಒಂದು ಮಾತನ್ನು, 3 ಮಾತು ಹೇಳ್ತಾರೆ ನೋಡಿ. ವೀರಶೈವರಾದವರೆಲ್ಲ ತತ್ವೈಕಬದ್ಧರಾಗಬೇಕು ಅಂತಕ್ಕಂಥ ಮೊದಲನೇ ಅವರ ವಿಚಾರ. ಎರಡನೇದು ಉದ್ಯೋಗಗಳು ಸೃಷ್ಟಿ ಆಗಬೇಕಂತಕ್ಕಂಥದ್ದು. ಮೂರನೇದು ಶಿಕ್ಷಣ ಸಿಗಬೇಕಂತಕ್ಕಂಥ 3 ಮಾತುಗಳನ್ನು ವೀರಶೈವ ಮಹಾಸಭೆಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಆ ರೀತಿಯಲ್ಲಿ ಆಗಲೇ ಆ ಒಂದೇ ಮಾತನ್ನು ಪತ್ರಿಕೆಯಲ್ಲೆಲ್ಲ ವಿಷಯಗಳನ್ನು ನಮ್ಮ ಶ್ರೀಮಂತರು ಹೇಳಿದ್ದಾರೆ. ಈಗಾಗಲೇ ಬಾಯೊಳಗೆ ನೀರು ಬರುವಂತಹ ಸ್ಥಿತಿಯೊಳಗೆ ವೀರಶೈವ ಮಹಾಸಭೆ ಬೆಳೆದ ನನ್ನ ಮೇಲೆ ಬಹಳಷ್ಟು ಒಳ್ಳೆಯ ಒಂದು ಪ್ರಗತಿ ಸಾಧನೆ ಸಾಕಷ್ಟು ರೀತಿಯೊಳಗೆ ಆಗುವಂತೆ. ಮತ್ತು ಸಭೆಯಲ್ಲಿ ಶಿವಯೋಗ ಮಂದಿರದ ಬಗ್ಗೆ, ಶಿವಯೋಗದ ಬಗ್ಗೆ ಮತ್ತು ವೀರಶೈವ ಅನ್ನುವಂಥ ಪದದ ಬಗ್ಗೆ
ಬಹಳಷ್ಟು ಪಂಡಿತರು ನಮ್ಮ ವ್ಯಾಖ್ಯಾನಗಳನ್ನು ಮಾಡಿದ ಮೊದಲನೇ ಇದರಲ್ಲಿ ಅದರ ಒಂದು ವಿವರಣೆ ಸಾಕಷ್ಟು ಸಿಗ್ತಿದೆ ನಮಗೆ. ಅಂಥ ರೀತಿಯೊಳಗೆ ಇರುವಾಗ ಇವತ್ತೇನೇ ಅನೇಕ ರೀತಿಯ ಗದ್ದಲೆಗಳನ್ನು, ವಿಚಾರಗಳನ್ನು, ವಿವಾದಗಳನ್ನು ಎದುರ್ತಾ ಇದ್ದಾರೆ. ವೀರಶೈವ ಬೇರೆ, ಲಿಂಗಾಯತ ಬೇರೆ, ಲಿಂಗಾಯತ ಅಂತಕ್ಕಂಥ ಇದು ಅದಕ್ಕೆ ಆ ರೀತಿಯಾದ ವಿಚಾರ ಇವತ್ತು ನಿಜವಾಗಲೂ ಕೂಡ ಈ ಬಾಗಲಕೋಟೆಯೊಳಗೆ ಈ ಮಹಾಸಭೆ ಮತ್ತು ಶಿವ ಮಂದಿರದ ಸಂಸ್ಥೆಯ ಹುಟ್ಟು ಆಗಿರುವಂತಹ ಸನ್ನಿವೇಶದೊಳಗೆ ಇವತ್ತು ನೀವೆಲ್ಲ ವಿಚಾರ ಮಾಡಬೇಕು. ವೀರಶೈವ ಸಿದ್ಧಾಂತ ಎಂಥದ್ದು ಅಂದರೆ ಅದು ತತ್ವಭರಿತವಾದಂತಹದ್ದು, ಪ್ರಾಯೋಗಿಕವಾದಂತಹ ತತ್ವ ವೀರಶೈವದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಪ್ರಾಯೋಗಿಕ ತತ್ವ ಯಾಕಂದರೆ ಬೇರೆ ಹೇಳುವಂತಹದ್ದಲ್ಲ, ಅದನ್ನು ಅನುಷ್ಠಾನದಲ್ಲಿ ತರಬೇಕಾದಂತಹ ವಿಚಾರಗಳು. ಯಾಕೆ ಯೋ ಹಸ್ತಪೇಟೆ ಇದೀಗ ನಮ್ಮ ರುದ್ರಾಕ್ಷಿ ರಾಜನ ಹೆಸರಿನ ಮೇಲೆ ಈ ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ನಿಜವಾಗಲೂ ಕೂಡ ವೀರಶೈವದ ವಿಶೇಷವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಯಾವ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾನೆ ಅದು ಬಹಳ ದೊಡ್ಡದಾದ